ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಬೆಂಗಳೂರು ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್. ಇಂದಿನಿಂದ ಈ ಖಾತಾ ಅಭಿಯಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಿರುವಂತದ್ದು. ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಈಗ ಘೋಷಣೆ ಮಾಡಲಾಗಿರುವಂತದ್ದು. 3 ತಿಂಗಳು ಪ್ರತಿ ಶನಿವಾರ ನನ್ನ ಈ ಖಾತಾ ಹಕ್ಕು ಅಭಿಯಾನ ನಡೆಯುತ್ತೆ. ಬೆಂಗಳೂರು ನಗರದಲ್ಲಿ ಈ ಖಾತಾ ವಿತರಣೆಗೆ ಜಿಬಿಎ ಈಗ ಸಜ್ಜಾಗಿರುವಂತದ್ದು. ಈ ಖಾತೆಗೆ ಜನ ಎದುರಿಸ್ತಾ ಇರುವಂತ ಸಮಸ್ಯೆ ಪರಿಹರಿಸುವಂತ ಉದ್ದೇಶದಿಂದ ಈ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ 52 ಸ್ಥಳಗಳಲ್ಲಿ ಅಭಿಯಾನ ನಡೆಯುತ್ತೆ. ಮುಂದಿನ 3 ತಿಂಗಳ ಕಾಲ ಪ್ರತಿ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಇದು ನಡೆಯುವಂಥದ್ದು. ಪ್ರತ್ಯೇಕ ಹಾಗೂ ವಿಶೇಷ ಕೇಂದ್ರಗಳು ಕೂಡ ಓಪನ್ ಆಗುತ್ತೆ. ಅಭಿಯಾನದ ಸ್ಥಳಗಳನ್ನ ಜಿಬಿಎ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಲಾಗುತ್ತೆ. ಒಟ್ಟು 23 ಲಕ್ಷ ಈ ಖಾತಾ ದಾಖಲೆಗಳನ್ನು ಜಿಬಿಎ ಕಂದಾಯ ಇಲಾಖೆಯಿಂದ ಬಿಡುಗಡೆ ಮಾಡಲಾಗುತ್ತೆ. ನಾಗರಿಕರು ಅರ್ಜಿಯನ್ನ ಸಲ್ಲಿಸಿ ಈ ಖಾತಾವನ್ನ ಪಡೆದುಕೊಳ್ಳಬಹುದಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ರಜಾ ದಿನ 2 ಮತ್ತು 4ನೇ ಶನಿವಾರವೂ ಸಹ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ನಡೆಯುತ್ತೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಹಾಗಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ಆಸ್ತಿ ಮಾಲೀಕರಿಗೆ ಇದೊಂದು ಗುಡ್ ನ್ಯೂಸ್ ಸಿಕ್ಕಂತಾಗಿರುವಂಥದ್ದು. ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನಕ್ಕೆ ಚಾಲನೆ ಸಿಕ್ಕಿರುವ ಕಾರಣ ಇದು ಎಷ್ಟೋ ಜನರಿಗೆ ಒಳ್ಳೆಯ ರೀತಿಯಲ್ಲಿ ಪರಿಣಾಮ ಬೀರಲಿದೆ. ಜಿಬಿಎಯಿಂದ 100 ದಿನಗಳ ವಿಶೇಷ ಈ ಖಾತಾ ಅಭಿಯಾನ ನಡೆಯುತ್ತೆ ಅನ್ನುವಂಥ ಮಾಹಿತಿ ಬಂದಿರುವಂಥದ್ದು. ಭೂ ಗ್ಯಾರಂಟಿ ಯೋಜನೆಗೆ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಿರುವಂಥದ್ದು. ಒಟ್ಟು 23 ಲಕ್ಷಕ್ಕೂ ಅಧಿಕ ಆಸ್ತಿ ದಾಖಲೆಗಳು ಡಿಜಿಟಲೀಕರಣವಾಗುತ್ತೆ. ಸ್ಕ್ಯಾನ್ ಮಾಡಿ ಈ ಖಾತಾವನ್ನ ಸಿದ್ಧಪಡಿಸಿರುವಂತಹ ಜಿಬಿಎ ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆಗೆ ಇದು ಸುವರ್ಣಾವಕಾಶ ಅಂತ ಹೇಳಲಾಗ್ತಾ ಇರುವಂತದ್ದು. 5% ಬದಲು ಕೇವಲ 2% ಶುಲ್ಕವನ್ನ ಪಾವತಿಗೆ ಅವಕಾಶ ನೀಡಿರೋ ಕಾರಣ ಇದು ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಒಳ್ಳೆಯ ಒಂದು ನ್ಯೂಸ್ ಅಂತ ಹೇಳಬಹುದು. ಇದು 100 ದಿನಗಳವರೆಗೆ ನಡೆಯುವಂತ ಅಭಿಯಾನದಲ್ಲಿ ಇಲ್ಲಿ ವಿಶೇಷ ಅವಕಾಶವನ್ನ ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ನೀಡಿರುವಂತದ್ದು. ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನದ ಮೂಲಕ ಇವರಿಗೆ ಸಿಗುವಂತ ಲಾಭಗಳ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ನೀಡಲಾಗಿರುವಂತದ್ದು. ಜಿಬಿಎಯಿಂದ 100 ದಿನಗಳ ವಿಶೇಷ ಈ ಖಾತಾ ಅಭಿಯಾನವನ್ನ ನಡೆಸಲಾಗುತ್ತೆ. ಈ ಒಂದು ಭೂ ಗ್ಯಾರಂಟಿ ಯೋಜನೆಗೆ ಡಿಕೆ ಶಿವಕುಮಾರ್ ಅವರು ಚಾಲನೆಯನ್ನ ನೀಡಿರುವಂತದ್ದು. ಹಾಗಾಗಿ 23 ಲಕ್ಷಕ್ಕೂ ಅಧಿಕ ಆಸ್ತಿ ದಾಖಲೆಗಳ ಡಿಜಿಟಲೀಕರಣವಾಗ್ತಾ ಇದೆ. ಸ್ಕ್ಯಾನ್ ಮಾಡಿ ಈ ಖಾತಾವನ್ನ ಈಗಾಗಲೇ ಜಿಬಿಎ ಸಿದ್ಧಪಡಿಸಿರುವಂತದ್ದು. ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆಗೆ ಇದೊಂದು ಸುವರ್ಣಾವಕಾಶವೇ ಅಂತ ಹೇಳಬಹುದು. ಮುಂದಿನ 3 ತಿಂಗಳ ಕಾಲ ಪ್ರತಿ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಈ ಅಭಿಯಾನ ನಡೆಯುತ್ತೆ ಅನ್ನುವಂಥ ಮಾಹಿತಿ ಬಂದಿದೆ. ಪ್ರತ್ಯೇಕ ಹಾಗೂ ವಿಶೇಷ ಕೇಂದ್ರಗಳು ಕೂಡ ಈ ಒಂದು ಅಭಿಯಾನಕ್ಕಾಗಿ ಓಪನ್ ಆಗುತ್ತೆ. ಈ ಅಭಿಯಾನದ ಸ್ಥಳಗಳನ್ನ ಕೂಡ ಈಗ ಜಿಬಿಎ ತನ್ನ ವೆಬ್ಸೈಟ್ ಮೂಲಕ ಪ್ರಕಟ ಮಾಡುತ್ತೆ. ಒಟ್ಟು 23 ಲಕ್ಷ ಈ ಖಾತಾ ದಾಖಲೆಗಳನ್ನ ಜಿಬಿಎ ಕಂದಾಯ ಇಲಾಖೆಯಿಂದ ಬಿಡುಗಡೆ ಮಾಡಲಾಗುವಂತದ್ದು. ನಾಗರಿಕರು ಅರ್ಜಿಯನ್ನ ಸಲ್ಲಿಸಿ ಈ ಖಾತೆಯನ್ನ ಪಡೆದುಕೊಳ್ಳಬಹುದು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೀಡುತ್ತಾ ಹೋಗ್ತಾರೆ. ಭವ್ಯ, ಇಂದಿನಿಂದ ಈ ಖಾತಾ ಅಭಿಯಾನಕ್ಕೆ ಚಾಲನೆ ಸಿಕ್ಕಿರುವಂತದ್ದು. ರಾಜ್ಯ ಸರ್ಕಾರದ ಈ ಒಂದು ಗ್ಯಾರಂಟಿ ಘೋಷಣೆಯಿಂದ ಈಗ ಬೆಂಗಳೂರು ಆಸ್ತಿ ಮಾಲೀಕರಿಗೆ ಎಷ್ಟು ಮಟ್ಟದಲ್ಲಿ ಒಳ್ಳೆಯದಾಗಬಹುದು ಅಂತ? ಖಂಡಿತ ಸುನಿಧಿ, ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನಕ್ಕೆ ಇಂದು ಅಧಿಕೃತ ಚಾಲನೆಯನ್ನ ಡಿಕೆಶಿ ಅವರು ನೀಡ್ತಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳ ಆಸ್ತಿ ಮಾಲೀಕರಿಗೆ ಭೂ ದಾಖಲೆ ಕೊಡೋದಾಗಿರ್ಬೋದು, ಸುರಕ್ಷತೆ ವಂಚನೆಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಶ್ರೀ ಡಿಕೆ ಶಿವಕುಮಾರ್ ಅವರು 23 ಲಕ್ಷಕ್ಕೂ ಅಧಿಕ ಆಸ್ತಿ ದಾಖಲೆಗಳನ್ನ ಸ್ಕ್ಯಾನ್ ಹಾಗೂ ಈಗಾಗಲೇ ಡಿಜಿಟಲೀಕರಣ ಮಾಡಲಾಗುತ್ತೆ. ಅಷ್ಟು ಮಾತ್ರವಲ್ಲದೆ ಅವುಗಳಿಗೆ ಈ ಖಾತೆಗಳನ್ನ ಸಿದ್ಧಪಡಿಸಿ ವಿತರಿಸಲಾಗುತ್ತೆ. ಸೊ ರಾಜ್ಯ ಸರ್ಕಾರವು ಬೆಂಗಳೂರು ನಗರ ಭೂ ಮಾಲೀಕರ ಹಿತಕ್ಕಾಗಿ ಸರ್ಕಾರದ 6ನೇ ಗ್ಯಾರಂಟಿ
ಭೂ ಗ್ಯಾರಂಟಿ ಯೋಜನೆಯನ್ನ ಜಾರಿ ತಂದಿರುವಂತದ್ದು. ಸೊ ಡಿ ಖಾತಾದಿಂದ ಎ ಖಾತಾ ಪರಿವರ್ತನೆಗಾಗಿ ಮಾರ್ಗಸೂಚಿ ಬೆಲೆ 5% ಬದಲಿಗೆ 2% ಮಾತ್ರ ಪಾವತಿಸಲು ಅವಕಾಶ ಕಲ್ಪಿಸಲಾಗುತ್ತೆ. ಹಾಗೇನೆ ಈ ಯೋಜನೆಯು ಕೇವಲ 100 ದಿನಗಳು ಮಾತ್ರ ಇರಲಿದ್ದು, ಈ ಸುವರ್ಣ ಅವಕಾಶನ ಆದಷ್ಟು ಬೇಗ ಸದುಪಯೋಗ ಪಡಿಸ್ಕೊಳ್ಬೇಕಂತ ವಿನಂತಿಯನ್ನ ಕೂಡ ಮಾಡಿದ್ದಾರೆ. ಪ್ರತಿ ಕೇಂದ್ರದಲ್ಲಿ ಸುಮಾರು 100 ರಿಂದ 200 ನಾಗರಿಕರಿಗೆ ಈ ಒಂದು ಸೇವೆಯನ್ನ ಕೂಡ ಒದಗಿಸಲಾಗುತ್ತೆ. ಮತ್ತೊಂದು ನಾವು ಗಮನಿಸಬೇಕು, ಇದರಲ್ಲಿ ಯಾರು ಕೂಡ ದಲ್ಲಾಳಿಗಳಾಗಿರ್ಬೋದು, ಬ್ರೋಕರ್ಗಳು ಬಂದು ಮಾಡುವಂತಹ ಕೆಲಸಕ್ಕೆ ಯಾರು ಕೂಡ ಅಂದ್ರೆ ಅದಕ್ಕೆ ಅನುವು ಮಾಡಿಕೊಡ್ಬಾರ್ದಂತ ಈಗಾಗಲೇ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಯಾಕಂದ್ರೆ ಇದನ್ನೇ ಒಂದು ಯುಟಿಲೈಸ್ ಮಾಡ್ಕೊಂಡು ದುಡ್ಡು ಮಾಡುವಂತಹ ಗ್ಯಾಂಗ್ ಕೂಡ ಈಗಾಗಲೇ ಇರುವಂತದ್ದು. ಈ ಹಿಂದೆ ಕೂಡ ಅದು ಬೆಳಕಿಗೆ ಬಂದಿತ್ತು. ಸೊ ಪ್ರತಿ ಶನಿವಾರ ಅಂದ್ರೆ ಇವತ್ತು ಚಾಲನೆಗೊಂಡ್ರೆ ಪ್ರತಿ ಶನಿವಾರ ಸುಮಾರು 5,000 ನಾಗರಿಕರಿಂದ ಸೇವೆ ಒದಗಿಸುವ ಗುರಿಯನ್ನ ಕೂಡ ಸರ್ಕಾರ ಹೊಂದಿರುವಂತದ್ದು. ಪ್ರಮುಖವಾಗಿ ಪ್ರತಿ ಖಾತಾ ಅಭಿಯಾನ ಕೇಂದ್ರಗಳಲ್ಲಿ ಈಗಾಗಲೇ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ನಾಗರಿಕ ಸಹಾಯ ಕೇಂದ್ರಗಳ ಹೆಲ್ಪ್ ಡೆಸ್ಕ್ ಆಗಿರ್ಬೋದು, ಆಸನ ಹಾಗೂ ಸರತಿ ಸಾಲ್ ವ್ಯವಸ್ಥೆ ಆಗಿರ್ಬೋದು, ಸೂಚರ ಹಾಗೂ ಮಾಹಿತಿಯುಳ್ಳ ನಾಮಫಲಕ ಆಗಿರ್ಬೋದು, ಪ್ರತ್ಯೇಕ ಕೌಂಟರ್ ಆಗಿರ್ಬೋದು, ಇಂಟರ್ನೆಟ್ ಸೌಲಭ್ಯ ಆಗಿರ್ಬೋದು, ಕಂಪ್ಯೂಟರ್, ಪ್ರಿಂಟರ್, ಸ್ಕ್ಯಾನರ್ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹಾಗೇನೆ ಈ ಕೇಂದ್ರಗಳಲ್ಲಿ ಸಿಗುವ ಸೌಲಭ್ಯಗಳೇನಂದ್ರೆ ಈ ಖಾತಾ, ಹೊಸ ಈ ಖಾತಾ, ಹಾಗೇನೆ ಡಿ ಖಾತಾದಿಂದ ಎ ಖಾತಾವಾಗಿ ಪರಿವರ್ತನೆ, ಹಾಗೆ ತುಂಬಾ ದಿನಗಳಿಂದ ಬಾಕಿ ಇರುವ ನಾಗರಿಕ ಅರ್ಜಿಗಳಾಗಿರ್ಬೋದು, ತಿದ್ದುಪಡಿಗಳಾಗಿರ್ಬೋದು. ಯಾಕಂದ್ರೆ ಈಗಾಗಲೇ ಬಹುತೇಕ ಮಂದಿ ಬಿಬಿಎಂಪಿ ಕಚೇರಿಗೆ ಅಲೆದು ಅಲ್ಲಿ ಇರುವಂತಹ ಬ್ರೋಕರ್ಗಳ ಮೂಲಕ ಎಷ್ಟೋ ಜನ ದುಡ್ಡನ್ನು ಕಳೆದುಕೊಂಡಿರುವಂತಹ ಪ್ರಕರಣ ಕೂಡ ಈಗಾಗಲೇ ಇರುವಂತದ್ದು. ಸೊ ಅದನ್ನೆಲ್ಲ ತಡೆಗಟ್ಟುವ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸೆಂಟರ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ಬೆಂಗಳೂರು ನಗರ ಪಾಲಿಕೆಗಳಲ್ಲಿ ಒಂದು ಸೆಂಟರ್ ನ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲೇ ಹೋಗಿ ಜನರು ಈ ಒಂದು ಯೋಜನೆಯನ್ನ ಉದ್ದೇಶವನ್ನ ಕೂಡ ಪಡಿಬಹುದು. ಪ್ರಮುಖವಾಗಿ ಬಾಕಿ ಪ್ರಕರಣಗಳ ಗಣನೀಯ ಕಡಿಮೆ ಮಾಡುವುದು, ಹಾಗೇನೆ ನಾಗರಿಕರ ಅನುಕೂಲತೆಯನ್ನ ಸುಧಾರಿಸುವುದು, ಹಾಗೇನೆ ಸುಲಭ ಹಾಗೂ ಪರಿಣಾಮಕಾರಿ ಹಾಗೂ ನಾಗರಿಕರ ಸ್ನೇಹಿಯಾಗಿ ಈ ಖಾತಾ ಸೇವೆ ಒದಗಿಸುವುದು ಇದರ ಗುರಿಯಾಗಿರುವಂತದ್ದು. ಸುಮಾರು 100 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಸಂಬಂಧ ಒಟ್ಟು ಸಿಲಿಕಾನ್ ಸಿಟಿಯಲ್ಲಿ 52 ಸ್ಥಳಗಳಲ್ಲಿ ನಾನಾ ಖಾತಾ ನನ್ನ ಹಕ್ಕು ಅಭಿಯಾನ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಇವತ್ತು 11ವರೆಗೆ ಡಿ.ಕೆ. ಶಿವಕುಮಾರ್ ಇದಕ್ಕೆ ಚಾಲನೆಯನ್ನ ಕೂಡ ಕೊಡ್ತಾರೆ. ಸುನಿಧಿ, ಧನ್ಯವಾದಗಳು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.